ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ನಿನ್ನೆ ನಾನೊಂದು ಘಟನೆಯ ಬಗ್ಗೆ ಮಾಹಿತಿನ ಹಂಚ್ಕೊಳ್ತೀನಿ ಅಂತೇಳಿ ನೈಟ್ ಕಮ್ಯುನಿಟಿ ಪೋಸ್ಟ್ ಮತ್ತು ಟೆಲಿಗ್ರಾಮ್ ಅಲ್ಲಿ ಒಂದು ವಿಷಯವನ್ನ ಬರೆದಿದ್ದೆ. ಸೊ ಅದ್ರ ಬಗ್ಗೆ ತುಂಬಾ ಜನ ಕುತೂಹಲ ಭರಿತರಾಗಿ ರಾತ್ರಿನೇ ಮೆಸೇಜ್ ಹಾಕಿ ಕೇಳಿದ್ರಿ ಏನಾಯ್ತು, ಏನ್ ಘಟನೆ ಅಂತೇಳಿ. ನೋಡಿ, ನಮ್ಮ ರಾಜ್ಯದ ಪರಿಸ್ಥಿತಿ ಹೆಂಗಾಗ್ಬಿಟ್ಟಿದೆ ಈಗ ಅನ್ನೋದು ನಿಮ್ಗೆ ಗೊತ್ತಿದೆ. ಎಸ್ಪೆಷಲಿ ಅಭಿವೃದ್ಧಿ, ನೇಮಕಾತಿ, ಬೇರೆ ಏನೇ ವಿಚಾರಗಳ ಬಗ್ಗೆ ಕೂಡ ಪ್ರಶ್ನೆ ಮಾಡುವಂತಿಲ್ಲ. ಎಲ್ಲ ಕಡೆ ಕೂಡ ಸರ್ವಾಧಿಕಾರಿ ಧೋರಣೆ. ಹೋರಾಟಗಳನ್ನ ಮಾಡ್ತೀವಿ ಅಂದ್ರೆ ಅದನ್ನ ಹತ್ತಿಕ್ಕುವಂತ ಪ್ರಯತ್ನ ಮಾಡಿಸ್ತಾರೆ. ಅಂಡ್ ಎಲ್ಲವನ್ನ ಬಿಟ್ಟು ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಬಂದ್ರೆ ಇಲ್ಲಿ ಹೆಂಗಾಗಿದೆ ಪರಿಸ್ಥಿತಿ ಅಂತಂದ್ರೆ, ಯುವ ಜನತೆಗೆ ಇಲ್ಲಿ ಬೇಕಿರುವಂತದ್ದು ಉದ್ಯೋಗ, ಮೂಲಭೂತ ಸೌಕರ್ಯಗಳು, ಸರಿಯಾದ ಶಿಕ್ಷಣ ವ್ಯವಸ್ಥೆ, ಶಾಲೆಗಳು, ಕಟ್ಟಡಗಳೇ ಇಲ್ಲ, ಶಿಕ್ಷಕರಿಲ್ಲ. ಸೊ ಇಂಥವನ್ನೆಲ್ಲ ನಾವು ಪ್ರಶ್ನೆ ಮಾಡಬೇಕು ಅನ್ನುವಂತ ಮನಸ್ಥಿತಿ ಇಲ್ಲಿನ ಯುವ ಜನತೆಯಲ್ಲಿ ಇಲ್ಲ. ಅಣ್ಣ, ಬಾಸು, ನಮ್ಮ ಇವರು, ನಮ್ಮ ಜಾತಿಯವರು, ನಮ್ಮ ಮುಖಂಡರು ಅಂತೇಳಿ ಜೈಕಾರ ಹಾಕೊಂಡು ಅವರ ಬೆಂಗಾವಲಾಗಿ ಓಡಾಡ್ಕೊಂಡಿದ್ದಾರೆ ಹೊರತು ಯಾರಿಗೂ ಕೂಡ ನೈಜವಾಗಿ ಏನು ಬೇಕಿದೆ ಅದ್ರ ಬಗ್ಗೆ ಪ್ರಶ್ನೆ ಮಾಡುವಂತ ತಾಕತ್ತು ಉಳ್ಕೊಂಡಿಲ್ಲ. ಅಂಡ್ ಎಲ್ಲಾದ್ರೂ ಒಂದಿಷ್ಟು ಜನ ನಾವು ಅದ್ರ ಬಗ್ಗೆ ಪ್ರಶ್ನೆ ಮಾಡೋಣ ಅಂತ ಹೋದ್ರೆ ಯಾವ ರೀತಿಯಾಗಿ ನಮ್ಮನ್ನು ನೋಡ್ತಾರೆ ಅಂತಂದ್ರೆ ಅದು ಹೇಳ್ತಿರೋದು. ಈ ಹಿಂದೆ ಕೂಡ ಅಷ್ಟೇ ಸದನದಲ್ಲಿ ಈ ವಿಷಯದ ಬಗ್ಗೆ ಪ್ರಸ್ತಾಪ ಮಾಡಿ ಅಂತೇಳಿ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ ಹಲವಾರು ಶಾಸಕರಿಗೆ ಮನವಿಯನ್ನ ಮಾಡಿಕೊಂಡು ವಿಷಯಗಳ ಬಗ್ಗೆ ತಿಳಿಸಿದ್ರೆ ಯಾರು ಕೂಡ ಅದ್ರ ಬಗ್ಗೆ ಧ್ವನಿನೇ ಎತ್ತಲೇ ಇಲ್ಲ. ಅಂಡ್ ಇವೆಂಟ್ ಟುಡೇ ಇವತ್ತು ಕೂಡ ಯಾರು ಕೂಡ ಅದಕ್ಕೆ ಸಿದ್ಧವಿಲ್ಲ. ಇದು ನಿನ್ನೆ ನಮ್ಮ ಊರಿನ ಹತ್ರದಲ್ಲೇ ತಿಂತಿಣಿ ಬ್ರಿಡ್ಜ್ ಅಂತೇಳಿ ಬರುತ್ತೆ. ಸೊ ಅಲ್ಲಿ ಒಂದು ಕಾಗಿನೆಲೆ ಗುರುಪೀಠ ಇದೆ, ಕುರುಬ ಸಮುದಾಯಕ್ಕೆ ಸಂಬಂಧಪಟ್ಟ ಹಾಗೆ. ಸೊ ಇತ್ತೀಚೆಗೆ ಅಲ್ಲಿನ ಶ್ರೀಗಳು ನಿಧನರಾದಾಗ CM ಅವ್ರು ಬರೋಕ್ಕಾಗಿಲ್ಲ ಅಂತೇಳಿ ಒಂದು ಸಂತಾಪ ಕಾರ್ಯಕ್ರಮವನ್ನ ಸಂತಾಪ ಸೂಚಿಸೋದಕ್ಕೆ ನಿನ್ನೆ ಏರ್ಪಡಿಸಿದ್ರು. ಸೊ ಆ ಕಾರ್ಯಕ್ರಮಕ್ಕೆ CM ಸಿದ್ದರಾಮಯ್ಯನವರು ಆಗಮಿಸಿದ್ರು. ನೋಡಿ, ಅವರ ವೈಯಕ್ತಿಕ ವಿಷಯಗಳು, ಆ ಕಾರ್ಯಕ್ರಮ ಅದೆಲ್ಲ ಒಂದು ಸ್ಪೆಸಿಫಿಕ್ ಆಗಿ ಆಯೋಜನೆ ಎಲ್ಲ ಆಗಿತ್ತು. ಬಟ್ ಇದರಲ್ಲಿ ನಮ್ದು ಕೂಡ ಒಂದು ಚಿಕ್ಕದಾಗಿ ಒಂದು ಬೇಡಿಕೆಯನ್ನು ಅಥವಾ ಮನವಿಯನ್ನು ನಮ್ಮ ಶಾಸಕರ ಮೂಲಕನೋ ಅಥವಾ ಸಂಬಂಧಪಟ್ಟ ಇಲ್ಲಿನ ಯುವ ನಾಯಕರ ಮೂಲಕನೋ ಅದನ್ನ ತಿಳಿಸೋಣ, CM ಅವ್ರ ಗಮನಕ್ಕೆ ತರೋಣ. ಎಸ್ಪೆಷಲಿ ಈ 3A3B ಕೆಟಗರಿಗೆ ಆದಂತ ಅನ್ಯಾಯ ಅಂದ್ರೆ ರೋಸ್ಟರ್ ಆಗಿರ್ಬೋದು ಮತ್ತು ಒಳ ಮೀಸಲಾತಿ ವಿಳಂಬ ಆಗ್ತಾ ಇರುವಂತದ್ದು, ನೇಮಕಾತಿಗಳು ಡಿಲೇ ಆಗ್ತಾ ಇರೋದ್ರಿಂದ ಏನ್ ಸಮಸ್ಯೆ ಆಗ್ತಾ ಇದೆ, ಯುವ ಜನತೆ ಯಾವ ರೀತಿ ಆಗ್ತಾ ಇದ್ದಾರೆ. ಇತ್ತೀಚೆಗೆ ನಾನು ಹಲವಾರು ವಿಷಯಗಳ ಬಗ್ಗೆ ಒಂದು ರಿಪೋರ್ಟ್ ರೆಡಿ ಮಾಡ್ಕೊಂಡಿದ್ದೆ. ಅದೇನು ಅಂತಂದ್ರೆ, ಈ ನೇಮಕಾತಿ ವಿಳಂಬ ಆಗ್ತಾ ಇರೋದ್ರಿಂದ ಯುವ ಜನತೆಯಲ್ಲಿ ಮೊದಲನೇದಾಗಿ ಆಗ್ತಾ ಇರುವಂತ ಈ ಸಮಸ್ಯೆಗಳು, ಎಸ್ಪೆಷಲಿ ಈಗ ಬೇರೆ ಬೇರೆ ಇತ್ತೀಚೆಗೆ ನಡೆದಂತ ಕೆಲವೊಂದು ಘಟನೆಗಳು, ನಮ್ಮ ರಾಯಚೂರು ಜಿಲ್ಲೆ ಬಾಗಲವಾಡ ಗ್ರಾಮದಲ್ಲಿ ಒಬ್ಬ ಯುವಕ, ಆಮೇಲೆ ಧಾರವಾಡದಲ್ಲಿ ಆದಂತ ಘಟನೆಗಳು, ಅದ್ರೆಲ್ಲ ಒಂದು ವರದಿಯನ್ನ ಪೇಪರ್ ಕಟಿಂಗ್ಸ್ ಎಲ್ಲ ರೆಡಿ ಮಾಡ್ಕೊಂಡು ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಮನವಿ, ಆಲ್ರೆಡಿ ಒಂದು ಪತ್ರ ಕೂಡ ಕಳಿಸಾಗಿತ್ತು. ಬಟ್ ಮನವಿಯನ್ನ ಕೂಡ ಕೊಡೋಣ, ಈ ಮೂಲಕ ಅಲ್ಲಿ ಒಂದು ಮೀಡಿಯಾದವ್ರ ಇತರ ಒಂದು ಅಟೆನ್ಷನ್ ತೆಗೆದುಕೊಳ್ಳೋಣ ಅನ್ನೋ ಒಂದು ವಿಚಾರದಲ್ಲಿ ನಾವು ಇದ್ವಿ. ಬಟ್ ಅದಕ್ಕೆಲ್ಲ ಇಲ್ಲಿ ಬೆಲೆ ಇಲ್ಲ, ಆಯ್ತಾ. ಅದು ಯಾವುದನ್ನ ಕೂಡ ನಾವು ಅಲ್ಲಿಗೆ ಹೋಗಿ ತಲುಪಿಸೋದಕ್ಕೂ ಇಲ್ಲಿನ ನಾಯಕರು ಕೆಲವರು ಬಿಡೋದಿಲ್ಲ. ಅವ್ರಿಗೆ ಬೇಕಿರೋದು ಜಾತಿ ರಾಜಕಾರಣ, ಕುಟುಂಬ ರಾಜಕಾರಣ. ಎಲ್ಲಿ ಯಾರೋ ಒಬ್ಬ ವ್ಯಕ್ತಿ ಹೋಗಲ್ಲ, ಹೈಲೈಟ್ ಆಗ್ಬಿಡ್ತಾನೆ, ಅವನ ಹೆಸರನ್ನ ಅವನ್ನ ಗುರುತಿಸ್ತಾರೆ. ಸಮಾಜದಲ್ಲಿ ಅವನೊಟ್ಟು ಯಾವುದೇ ರೀತಿ ಮುನ್ನೆಲೆಗೆ ಬರಬಾರ್ದು. ಸಮಸ್ಯೆಗಳನ್ನ ಎತ್ಕೊಂಡು ಮುನ್ನೆಲೆಗೆ ಬಂದ್ರೆ ಅವ್ನು ಮತ್ತೆ ಇನ್ನು ಬೇರೆ ಬೇರೆ ಸಮಸ್ಯೆಗಳನ್ನ ವಿಚಾರ ಮಾಡ್ತಾನೆ. ನಮ್ಮ ಸರ್ಕಾರಕ್ಕೆ ಡ್ಯಾಮೇಜ್ ಆಗುತ್ತೆ, ನಮ್ಮ ಪಕ್ಷದ ನಾಯಕರಿಗೆ ಡ್ಯಾಮೇಜ್ ಆಗುತ್ತೆ, ನಮ್ಮ ಇಮೇಜ್ ಹಾಳಾಗುತ್ತೆ. ಇಂಥ ಹೊಲಸು ಮನಸ್ಥಿತಿ ಇದೆ ಇವ್ರದೆಲ್ಲೋ ಅಂತಂದ್ರೆ ಹೇಳ್ತಿರೋದು. ಅಂಡ್ ಈ ಬೆಂಗಾವಲು ವಾಹನಗಳು, ಎಸ್ಪೆಷಲಿ ಹೇಳ್ತೀನಿ, ಯಾವುದೇ ರಾಜಕಾರಣಿ ಎಸ್ಪೆಷಲಿ ನಮ್ಮ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಬಂದಾಗ ನಮ್ಮ ಭಾಗದ ರಸ್ತೆಗಳ ಪರಿಸ್ಥಿತಿ ಹೆಂಗಿದೆ ಅಂತಂದ್ರೆ, ಒಂದಿನ ನಿಮ್ಗೆ ಲೈವ್ ಆಗಿ ತೋರಿಸ್ತೀನಿ ಅದನ್ನ. ಇಕ್ಕಟ್ಟಾದ ರಸ್ತೆಗಳು, ಆ ರಸ್ತೆಗಳಲ್ಲಿ ನಾರ್ಮಲ್ ಆಗಿ ರೈತರು ದಿನನಿತ್ಯ ಸಾರ್ವಜನಿಕರು ಪ್ರಯಾಣ ಮಾಡ್ತಾ ಇರ್ತಾರೆ. ಈ ರೀತಿ ವಿಶೇಷವಾಗಿ CM ಮತ್ತು ಸಚಿವರು ಯಾರೇ ಬಂದಾಗ ಇವರು ಬೆಂಗಾವಲು ವಾಹನಗಳು ಏನಿರುತ್ತೆ ಅದನ್ನ ಬಿಟ್ಟು ಈ ಬೆಂಬಲಿಗರು ಅನ್ಸ್ಕೊಂಡಂತವ್ರು ಸುಖ ಸುಮ್ಮನೆ ಟ್ರಾಫಿಕ್ ಮಾಡ್ಕೊಂಡು ಹಿಂದ್ಗಡೆ ವೇಗದಲ್ಲಿ 120 110 ಸ್ಪೀಡಲ್ಲಿ ಹೋಗಿ ಬೇರೆ ಬೇರೆ ವಾಹನಗಳಿಗೆ ಅಲ್ಲಿ ಹಾನಿ ಮಾಡಿರುವಂತದ್ದು, ಆಕ್ಸಿಡೆಂಟ್ ಆಗಿ ಅದೆಷ್ಟು ವಾಹನಗಳಿಗೆ ಸ್ವತಃ ಅಲ್ಲಿದ್ದಂತ ಹಲವಾರು ಪಬ್ಲಿಕ್ ವೆಹಿಕಲ್ಸ್ ಗಳಿಗೆಲ್ಲ ಡ್ಯಾಮೇಜ್ ಆಯ್ತು. ಅಂಡ್ ಅದನ್ನ ಪ್ರಶ್ನೆ ಮಾಡೋದಕ್ಕೆ ಹೋದ್ರೆ ಅವರ ಗೂಂಡಾಗಿರಿ, ಅವರ ದುರ್ವರ್ತನೆ ಹೆಂಗಿರುತ್ತೆ ಅಂತಂದ್ರೆ, ನಮ್ಮ ಸಾಹೇಬರು ಬಂದವ್ರೆ, ನಾ ಅದಕ್ಕೆ ಬರ್ತೀವಿ, ನಿಮ್ದೇನು ಏನಾಗಿದೆ ಅನ್ನೋ ರೀತಿ ಮಾತಾಡ್ತಾರೆ. ಅಂದ್ರೆ ಇವ್ರು ಯಾವ ವ್ಯವಸ್ಥೆಯಲ್ಲಿ ಹೋಗ್ತಾ ಇದ್ದಾರೆ? ಫಸ್ಟ್ ಆಫ್ ಆಲ್ ಇವ್ರನ್ನೆಲ್ಲ ಅಲ್ಲಿ ಈ ಗುಂಡಾಗಿರಿ ಮಾಡೋದಕ್ಕೆ ಕರ್ಕೊಂಡ್ಬಂದವ್ರು ಯಾರು? ಇದನ್ನ ಪ್ರಶ್ನೆ ಮಾಡಿ ನಿಂತ್ಕೊಂಡು ಯುವಕರು ಮಾತಾಡಿದ್ರೆ ಅದ್ರ ಬಗ್ಗೆ ಏನಾದ್ರು ವಿಡಿಯೋಸ್ ಅಥವಾ ಕ್ಲಿಪ್ಪಿಂಗ್ಸ್ ತೆಗೆದುಕೊಂಡ್ರೆ ಅವ್ರ ಫೋನ್ ಕಿತ್ಕೊಂಡು ಎಸೆಯುವಂಥದ್ದು, ಆ ಮೀಡಿಯಾದವ್ರಿಗೆ ಹೇಳಿ ಅದನ್ನ ಯಾವ್ದನ್ನು ಟೆಲಿಕಾಸ್ಟ್ ಮಾಡದೇ ಇರುವಂತೆ ನೋಡ್ಕೊಳ್ಳೋದು, ಏನಿದು ವ್ಯವಸ್ಥೆ? ನಮ್ಮ ಕಲ್ಯಾಣ ಕರ್ನಾಟಕ ಭಾಗ ಹೆಸರಲ್ಲಿ ಮಾತ್ರ ಕಲ್ಯಾಣ ಇರೋದಲ್ಲ, ನೈಜವಾಗಿ ಅಭಿವೃದ್ಧಿ ಇಲ್ಲ, ಯಾವ ಕೆಲಸಗಳಿಲ್ಲ. ಅಟ್ಲೀಸ್ಟ್ ನನಗೊಂದು ಹೆಮ್ಮೆ ಅನ್ಸುತ್ತೆ, ನಾನು ಅದ್ರ ಬಗ್ಗೆ ಅಟ್ಲೀಸ್ಟ್ ಧ್ವನಿಯಾದ್ರೂ ಎತ್ತಾ ಇದ್ದೀನಿ. ಹಲವಾರು ಜನ ಗೊತ್ತಿದ್ದು ಸತ್ಯಗಳು ತಿಳ್ಕೊಂಡು ಕೂಡ ಎಜುಕೇಟೆಡ್ಸ್ ಆಗಿ ಕೂಡ ಸುಮ್ಮನೆ ಕೂತ್ಕೊಳ್ತಾರೆ ಅಂತಂದ್ರೆ
ಎಂತ ವಿಪರ್ಯಾಸ ಅಲ್ವಾ? ಇವ್ರು ಮಾಡುವಂತ ಕೆಲಸಗಳನ್ನ ನಾವು ಕಣ್ಣಾರೆ, ಇವ್ರು ಮಾಡುವಂತ ಅನ್ಯಾಯವನ್ನು ಕಣ್ಣಾರೆ ನೋಡ್ಕೊಂಡು ಪ್ರಶ್ನೆನೇ ಮಾಡಬಾರ್ದು, ಪ್ರಶ್ನೆ ಮಾಡೋರ್ನೆಲ್ಲ ನಾವು ಹತ್ತಿಕ್ತೀವಿ ಅಂತಂದ್ರೆ, ಫಸ್ಟ್ ಅಲ್ಲಿ ಸಿಎಂ ಬರುವಾಗ ವೇಟ್ ಮಾಡ್ತಾ ಇದ್ವಿ ಒಂದ್ ಸ್ವಲ್ಪ ಹೊತ್ತು. ಆಮೇಲೆ ರಸ್ತೆಯಲ್ಲಿ ವಾಹನಗಳೆಲ್ಲ ಅವ್ರನ್ನೆಲ್ಲ ಕ್ಲಿಯರ್ ಮಾಡ್ತಾರೆ. ಒಟ್ನಲ್ಲಿ ನೀವು ಅವ್ರ ಹತ್ರ ಹೋಗಬೇಡಿ, ಸಮಸ್ಯೆಗಳನ್ನ ಹೇಳಬೇಡಿ ಅನ್ನೋ ರೀತಿ ಈ ನಮ್ಮ ಲೋಕಲ್ ನಾಯಕರ ಮನಸ್ಥಿತಿಗಳು. ಇವರೆಲ್ಲ ಲೋಕಲ್ ಅಲ್ಲೇ ಉಳಿಯೋದಕ್ಕೆ ಮಾತ್ರ ಲಾಯಕ್. ಇವ್ರು ಯಾರು ಮುಂದೆ ರಾಷ್ಟ್ರೀಯ ಮಟ್ಟದಲ್ಲಿ ಬೆಳೆಯೋದಕ್ಕೂ ಕೂಡ ಅರ್ಹರಲ್ಲ. ಇವ್ರಿಗೆ ಬಾಬಾ ಸಾಹೇಬರ ಸಂವಿಧಾನದ ಆಶಯಗಳನ್ನ ಮಾತಲ್ಲಿ ಹೇಳ್ತಾರೆ ಹೊತ್ತು ಅದನ್ನ ರೂಢಿಗೆ ತರೋದಕ್ಕೆ ಯಾರಿಗೂ ಇಷ್ಟ ಇಲ್ಲ. ಬಾಬಾ ಸಾಹೇಬರ ಸಂವಿಧಾನ ಅವರ ಹೆಸರನ್ನ ಹೇಳೋಕ್ಕೂ ಕೂಡ ಇವ್ರಿಗೆ ಅರ್ಹತೆ ಇಲ್ಲ. ಅಂತ ವ್ಯವಸ್ಥೆ ಇದೆ ನಮ್ಮಲ್ಲಿ. ಕಲ್ಯಾಣ ಕರ್ನಾಟಕ ಭಾಗ ಅಂತ ಹೆಸರಿಟ್ಕೊಂಡು 106 ಅಭಿವೃದ್ಧಿ ನಿಗಮ ಬೇರೆ ಬೇರೆ ಮಂಡಳಿಗಳನ್ನ ಮಾಡ್ಕೊಂಡು ಕೋಟ್ಯಾಂತರ ರೂಪಾಯಿ ಅನುದಾನ ತಿಂದು ಒಳ್ಳೊಳ್ಳೆ ಕಾರ್ಗಳಲ್ಲಿ ಓಡಾಡ್ಕೊಂಡು ಇವ್ರಿಗೆ ಜೈಕಾರ ಹಾಕೊಂಡು ಬಕೆಟ್ ಹಿಡ್ಕೊಂಡು ಬದುಕೋದೇ ಜೀವನ ಹೊರತು ನಿಜವಾಗಿ ನಮ್ಮಲ್ಲಿ ಆಗ್ಬೇಕಾಗಿರುವಂತ ಕೆಲಸ ಏನು? ಅದೆಷ್ಟೋ ರೈತರು ಇವತ್ತು ಕಾಲಿಗೆ ಚಪ್ಪಲಿ ಇಲ್ಲದೆ ಓಡಾಡ್ತಿದ್ದಾರೆ. ಅದೆಷ್ಟು ರೈತರ ಮಕ್ಕಳು ಉದ್ಯೋಗ ಇಲ್ಲದೆ ನಿರುದ್ಯೋಗಿಗಳಾಗಿ ಅಲ್ದಾಡ್ತಿದ್ದಾರೆ. ಅಪೌಷ್ಟಿಕತೆ ಇದೆ, ಬಾಲಕಾರ್ಮಿಕ ಪದ್ಧತಿ ಇದೆ. ಇವತ್ತಿಗೂ ಕೂಡ ಅತಿ ಹೆಚ್ಚು ಕಲ್ಯಾಣ ಕರ್ನಾಟಕ ಭಾಗದ ಗುಲ್ಬರ್ಗ, ರಾಯಚೂರು ಜಿಲ್ಲೆಯಲ್ಲಿ ಹಿಂದುಳಿದ ತಾಲೂಕುಗಳಿದೆ. ಈಗ ನಾನಿರುವಂತ ನಮ್ಮ ಊರು ದೇವದುರ್ಗ ಏಷ್ಯಾ ಖಂಡದಲ್ಲಿ ಹಿಂದುಳಿದ ತಾಲೂಕು ಅನ್ನೋ ಒಂದು ಹಣೆಪಟ್ಟಿಯನ್ನು ಹೊಂದಿದೆ. ಸೊ ಇಲ್ಲಿನ ಶಿಕ್ಷಣ, ಇಲ್ಲಿನ ಲೈಬ್ರರಿಗಳು, ಇಲ್ಲಿ ಸ್ಕೂಲ್ ಯಾವ ರೀತಿ ಇದೆ, ಎಜುಕೇಶನ್ ಏನಿದೆ, ಸಿಎಂ ಅವರು ಬಂದಾಗ ಇಂಥ ವಿಷಯಗಳ ಬಗ್ಗೆ ಪ್ರಸ್ತಾಪ ಮಾಡಬೇಕು, ಇಂಥದ್ರ ಬಗ್ಗೆ ಅಭಿವೃದ್ಧಿಗೆ ಈ ರೀತಿ ಅನುದಾನ ಪಡಿಬೇಕು ಅನ್ನುವಂಥ ಕಾಮನ್ ಸೆನ್ಸ್ ಇಲ್ಲದೆ ಇರುವಂತ ಇಲ್ಲಿನ ನಾಯಕರುಗಳು ಬರೀ ತಮ್ಮ ಸ್ವಾರ್ಥ, ಜಾತಿ ರಾಜಕಾರಣ, ತಮಗ್ ಬರೋ ಬಿಲ್ಲು, ಅನುದಾನ, ಯಾರೋ ಒಂದು 1000 ರೂಪಾಯಿ ಜೇಬಲ್ ಇಟ್ಟರೆ ಜೈಕಾರ ಹಾಕೋ ಜನಗಳು, ಇಂತಹ ವ್ಯವಸ್ಥೆ ನಡುವೆ ಇಲ್ಲಿನ ಯುವಜನತೆ ಯಾವ್ದಕ್ಕಾಗಿ ಹೋರಾಡ್ಬೇಕು ಹೇಳಿ? ಇತ್ತೀಚೆಗೆ ಯಾದಗಿರಿಯಲ್ಲಿ ನಮ್ಮ ಸಹೋದರರೊಬ್ರು ಕ್ರೀಡಾಂಗಣಕ್ಕಾಗಿ ಒಂದೊಳ್ಳೆ ಕ್ರೀಡಾಂಗಣ ಕೊಡಿ, ಸ್ಪೋರ್ಟ್ಸ್ ಪ್ರಾಕ್ಟೀಸ್ ಮಾಡೋದಕ್ಕೆ ಕೇಳಿದ್ರೆ ಅವ್ರ ಮೇಲೆ FIR ಮಾಡಿಸುವಂತ ಕೆಲಸ ಆಗತ್ತೆ. ಇಲ್ಲಿ ಅದಕ್ಕೆ ಯಾರು ಕೂಡ ಹೋರಾಟ, ಈ ಮನಸ್ಥಿತಿಯನ್ನು ಯಾಕೆ ಬೆಳೆಸ್ಕೊಳ್ಳಲ್ಲ ಅಂತಂದ್ರೆ, ಇಲ್ಲಿ ಬಕೆಟ್ ಹಿಡಿಯೋ ಮಕ್ಕಳಿಗೆ ಬೆಲೆ ಜಾಸ್ತಿ, ನಿಯತ್ತಾಗಿದ್ದವ್ರನ್ನ ಬೆಳೆಯೋದಕ್ಕೆ ಬಿಡಲ್ಲ, ಅಂಡ್ ಅವರ ಧ್ವನಿಯನ್ನ ಅಲ್ಲಿ ತಲುಪೋದಕ್ಕೂ ಬಿಡಲ್ಲ. ಬಕೆಟ್ ಹಿಡ್ಕೊಂಡು ಅವ್ರು ಚಮಚಾಗಿರಿ ಮಾಡ್ಕೊಂಡು ಮಾಡೋರಿಗೆ ಕರ್ಕೊಂಡೋಗಿ ಅಲ್ಲಿ ಕೂರಿಸ್ತಾರೆ, ಸನ್ಮಾನ ಮಾಡ್ತಾರೆ ವೇದಿಕೆ ಮೇಲೆ. ಮಾತೆತ್ತಿರ ಸಂವಿಧಾನ ಅಂತ ಹೇಳೋರಿಗೆ ಸಂವಿಧಾನದ ಒಂದು 5 ಆರ್ಟಿಕಲ್ಸ್ ಏನು ಅಂತ ಗೊತ್ತಿರಲ್ಲ. ಇಂಥ ಥರ್ಡ್ ಕ್ಲಾಸ್ ಜನಗಳ ನಡುವೆ ಒಳ್ಳೆ ವಿಷಯಗಳನ್ನ, ಒಳ್ಳೆ ವಿಚಾರಗಳನ್ನ ಮುಂದಿಟ್ಕೊಂಡು ಹೋಗುವಂತ ಯುವಕರಿಗೆ ಬೆಲೆ ಸಿಗೋದೇ ಇಲ್ಲ. ಇವನ್ ಎಸ್ಪೆಷಲಿ ಈಗಿರುವಂತ ಈ ಸರ್ಕಾರಗಳಿಂದ, ಬಿಜೆಪಿ ಆಗಿರ್ಬೋದು, ಕಾಂಗ್ರೆಸ್ ಯಾವುದೇ ಇರಲಿ, ಎಲ್ಲವೂ ಹಂಗೆ ಇದೆ. ನಾಟ್ ಓನ್ಲಿ ನಾನು ಯಾವುದನ್ನು ಇಲ್ಲಿ ಪರವಾಗಿ ವಿರೋಧವಾಗಿ ಹೇಳ್ತಾರೆ, ಒಂದು ಘಟನೆಯನ್ನ ಮೆನ್ಷನ್ ಮಾಡಿ ಹೇಳ್ತಾ ಇರೋದಷ್ಟೇ. ನೋಡಿ, ಇನ್ನಾದ್ರೂ ನಮ್ಮ ರಾಜ್ಯದ ಯುವ ಜನತೆ ಎಚ್ಚರಗೊಳ್ಬೇಕು. ಎಲ್ಲಿ ಯಾವ ರೀತಿಯಾಗಿ ನಾವು ಪ್ರಶ್ನೆ ಮಾಡಬೇಕು, ಯಾರನ್ನ ಹೆಂಗೆ ಕೇಳಬೇಕು ನಮ್ಮ ಹಕ್ಕುಗಳನ್ನ ಅನ್ನುವಂಥದನ್ನ ಬೆಳೆಸ್ಕೊಳ್ಳಿ. ದಯವಿಟ್ಟು ಈ ಜೈಕಾರ ಹಾಕೋದು, ಅವ್ರ ಹಿಂದೆ ಅಡ್ಡಾಡೋದು, ಅವ್ರು ನಮ್ಮ ಬಾಸು ಅಣ್ಣ ಅಂತ ಹೇಳ್ಕೊಂಡು ಓಡಾಡಿದ್ರೆ ಏನು ಆಗಲ್ಲ. ನಿಮ್ಗೇನೋ ಒಂದಿಷ್ಟು ಖರ್ಚಿಗೆ ಕಾಸು ಸಿಗ್ಬೋದು ಹೊರತು ಬೇರೆ ಏನೂ ಆಗಲ್ಲ. ನಿಜವಾಗಿ ಏನ್ ಕೆಲಸ ಆಗ್ಬೇಕಿದೆ, ಎಷ್ಟೋ ಜನ ಸಮಸ್ಯೆಗಳಿಂದ ನರಳುತ್ತಾ ಇದ್ದಾರೆ. ಇವತ್ತು ನಮ್ಮ ಭಾಗದಲ್ಲಿ ಎಷ್ಟೋ ವಿದ್ಯಾರ್ಥಿಗಳಿಗೆ ಇವತ್ತು ಎಷ್ಟು ಕಷ್ಟ ಇದೆ ಅಂತದ್ದು ಹೇಳಂಗಿಲ್ಲ. ಶಾಲೆಗಳಿಗೆ ಸರಿಯಾದ ಶಿಕ್ಷಕರಿಲ್ಲ. ಆ ವಿಷಯ ಬಗ್ಗೆ ಯಾರು ಕೂಡ ಮನವಿ ಮಾಡೋಕ್ಕಿಲ್ಲ. ಸೊ ಒಟ್ಟಾರೆ ನಿನ್ನೆ ನಡೆದಂತ ಒಂದು ಘಟನೆಯ ಬಗ್ಗೆ ಇಷ್ಟು ಮಾಹಿತಿಯನ್ನು ತಿಳಿಸಿದ್ದೀನಿ. ಇದಕ್ಕೆ ಸಂಬಂಧಪಟ್ಟಾಗೆ ಆಲ್ರೆಡಿ ಕಂಪ್ಲೇಂಟ್ ಕೂಡ ಆಗಿದೆ, ಅದೆಲ್ಲವೂ ಕೂಡ ನಡೀತಾ ಇದೆ, ಅದು ಅಪಾರ್ಟ್. ಬಟ್ ಇದ್ರ ಬಗ್ಗೆ ನಾನು ಹೇಳಬೇಕಿತ್ತು ಈ ರೀತಿಯಾದಂತಹ ವಿಷಯದ ಬಗ್ಗೆ. ಸೊ ತಿಳಿಸಿದ್ದೀನಿ. ಧನ್ಯವಾದಗಳು.